ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸದ್ಗುರು ಶಿರಡಿ ಸಾಯಿ ದೇವನಿಗೆ ಜಯವಾಗಲಿ. ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಸಾಯಿ ಭಕ್ತರೆ, ಇಂದಿನ ಈ ಸಂದೇಶ ನಿಮಗಾಗಿ. ಹೌದು, ಇದು ನಿಮಗಾಗಿಯೇ ಮಾತ್ರ. ನಿಮ್ಮ ಜೀವನದಲ್ಲಿ ಸದಾ ಕಷ್ಟಗಳು ಎದುರಾಗುತ್ತಿವೆಯೇ? ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ಸಿಗುತ್ತಿಲ್ಲವೇ? ನೆನಪಿಡಿ, ನಿಮ್ಮ ಈ ಎಲ್ಲಾ ಪರಿಸ್ಥಿತಿಗೆ ಒಂದೇ ಒಂದು ಮುಖ್ಯ ಕಾರಣವಿದೆ. ಅದನ್ನು ನೀವು ಮೊದಲು ಬದಲಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ. ಆ ಕಾರಣವೇನು ಗೊತ್ತಾ? ನಿಮ್ಮೊಳಗೆ ಅಡಗಿರುವ ಸೋಮಾರಿತನ ಮತ್ತು ಕೆಲಸ ಮುಂದೂಡುವ ಅಹಂಕಾರ. ನಾವೆಲ್ಲರೂ ಅಂದುಕೊಳ್ಳುತ್ತೇವೆ ಸೋಮಾರಿತನ ಎಂದರೆ ಬರೀ ಕೆಲಸ ಮಾಡದೇ ಇರುವುದು ಎಂದು. ಆದರೆ ಸಾಯಿಬಾಬಾರವರ ದೃಷ್ಟಿಯಲ್ಲಿ ಸೋಮಾರಿತನ ಮತ್ತು ಕೆಲಸ ಮುಂದೂಡುವುದು ಅಂದರೆ ಪ್ರೋಕ್ರಾಸ್ಟಿನೇಷನ್ ಕೇವಲ ಸಮಯದ ವ್ಯಯವಲ್ಲ, ಅದು ನಮ್ಮೊಳಗೆ ಅಡಗಿರುವ ಒಂದು ರೀತಿಯ ಅಹಂಕಾರ. ನಾಳೆ ನಮಗೆ ಸಮಯ ಸಿಕ್ಕೇ ಸಿಗುತ್ತದೆ, ನಾನೇ ಇದನ್ನು ಮಾಡಬಲ್ಲೆ ಎನ್ನುವ ಈ ಅಹಂಕಾರವೇ ನಮ್ಮನ್ನು ದೈವಿಕ ಅನುಗ್ರಹದಿಂದ ದೂರ ಮಾಡುತ್ತದೆ. ಸಾಯಿಬಾಬಾರವರು ಇದನ್ನು ಕೇವಲ ತಪ್ಪು ಎಂದು ಕರೆದಿಲ್ಲ, ಬದಲಾಗಿ ಇದೊಂದು ದೊಡ್ಡ ಪಾಪ ಎಂದು ಎಚ್ಚರಿಸಿದ್ದಾರೆ. ಯಾಕೆ ಗೊತ್ತಾ? ಬನ್ನಿ, ಬಾಬಾರವರ ಈ ಶಾಕಿಂಗ್ ಸಂದೇಶ ಮತ್ತು ಜೀವನವನ್ನೇ ಬದಲಿಸುವ ಈ ಮಡಕೆಯ ಕಥೆ ಏನೆಂದು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋನ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ತುಂಬಾ ಜನ ಸಾಯಿ ಭಕ್ತರು ಬಂದು ನನಗೆ ಈ ಸಮಸ್ಯೆ ಆ ಸಮಸ್ಯೆ ಹಾಗಾಗ್ತಿದೆ ಹೀಗಾಗ್ತಿದೆ, ಬರ್ತಿಲ್ಲ ಹೋಗ್ತಿಲ್ಲ, ಮೀನ್ಸ್ ಏನು ಅಂತಂದ್ರೆ ಹಣದ ಸಮಸ್ಯೆ ಆಗಿರಬಹುದು ಅಥವಾ ಕೆಲಸ ಕಾರ್ಯಗಳ ಸಮಸ್ಯೆಗಳು, ಇವೆಲ್ಲ ನಾನು ಕೇಳಿದಾಗ ಕೆಲವೊಂದು ವಿಚಾರಗಳಲ್ಲಿ ಅವರು ರೊಟೀನ್ನ ನಾನು ಕೇಳ್ತೀನಿ, ನಿಮ್ಮ ರೊಟೀನ್ ಹೇಗಿದೆ, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಏನ್ ಮಾಡ್ತೀರಾ, ಯಾವ ಕೆಲಸನ ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ ಅದರಲ್ಲಿ ತುಂಬಾ ಜನ ಆಲಸ್ಯತನ ಜಾಸ್ತಿ ಮೈಗೂಡಿಸ್ಕೊಂಡಿರ್ತಾರೆ. ಲೇಟಾಗಿ ಹೇಳೋದು, ಮುಂದೂಡುವಿಕೆ, ಕೆಲಸಗಳನ್ನ ಇವಾಗ ಮಾಡೋಣ ಆವಾಗ ಮಾಡೋಣ ಅಂತೇಳಿ ಪ್ರೋಕ್ರಾಸ್ಟಿನೇಷನ್ ಮಾಡೋದು, ಮುಂದೂಡುವಿಕೆ ಅಂತ ಹೇಳ್ತಾರೆ, ಹಾಗೆ ಮಾಡೋದು. ಆಮೇಲೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ತರ ತಗೊಳ್ಳೋದು, ಬಾಬಾ ಅವಕಾಶ ಕೊಟ್ಟಾಗ ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋದಿಲ್ಲ, ನೆಗ್ಲೆಕ್ಟ್ ಮಾಡೋದು ಅಥವಾ ಅದನ್ನ ಗುರುತಿಸೋದೇ ಇರೋದು. ಇಂತಹ ತಪ್ಪುಗಳಿಂದಾಗಿ ಕೆಲಸ ಕಾರ್ಯಗಳು ಎಲ್ಲ ಕೆಟ್ಟು ಹೋಗ್ಬಿಡ್ತವೆ. ಅವಾಗ ಏನಾಗುತ್ತೆ, ನನಗೆ ಬಾಬಾ ನೀನೇನು ನನಗೆ ಒಳ್ಳೇದನ್ನ ಮಾಡ್ತಿಲ್ಲ, ನಾನು ನಿನಗೆ ಅಷ್ಟೊಂದೆಲ್ಲ ಬೇಡ್ಕೊಳ್ತಿದ್ದೀನಿ ಅಂತ ವಾಪಸ್ಸು ನಾವು ಬಾಬನ ಮೊರೆಗೆ ಹೋಗ್ತೀವಿ. ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳಿಲ್ದಂಗೆ ಬಾಬಾರವರು ಹೋಗ್ಬಿಟ್ಟು ಬ್ಲೇಮ್ನ ನಾವು ಮಾಡಿದ್ರೆ ಹೇಗೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ? ಅದರಲ್ಲಿ ಒಂದು ಮುಖ್ಯ ಕಾರಣ ಬಂದ್ಬಿಟ್ಟು ಸೋಮಾರಿತನ, ಆಲಸ್ಯತನ, ಜಾಡ್ಯತನ. ಈವನ್ ಸಚ್ಚರಿತೆಯಲ್ಲೂ ಕೂಡ ಅದು ಮೆನ್ಷನ್ ಆಗಿದೆ. ಜಾಡ್ಯತನ, ಆಲಸ್ಯತನವನ್ನು ಬಿಟ್ಟು ಸದಾ ನನ್ನ ನಾಮ ಜಪನ ಮಾಡಿ, ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡಿ ಅಂತ ಸಚ್ಚರಿತೆನಲ್ಲೂ ಬಾಬಾರವರು ಉಲ್ಲೇಖ ಮಾಡಿದ್ದಾರೆ. ಅದೇ ಬೇಸಿಸ್ ಮೇಲೆ ಇವತ್ತು ನಾನು ಈ ಒಂದು ಸಾಯಿ ಸಂದೇಶ ಮತ್ತೆ ಅದ್ಭುತವಾದ ಕಥೆಯೊಂದಿಗೆ ಬಂದಿದ್ದೀನಿ. ಈ ಕತೆ ಮತ್ತು ಈ ಸಾಯಿ ಸಂದೇಶನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಒಂದು ತಪ್ಪು ಎಲ್ಲಾಗ್ತಿದೆ, ಏನಾಗ್ತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಅದನ್ನ ಬದಲಾಯಿಸ್ಕೊಂಡ್ರೆ, ಆ ರೊಟ್ಟಿನ ಬಿಟ್ಟು ನೀವು ಒಂದು ಕರೆಕ್ಟ್ ಆಗಿರೋ ರೊಟ್ಟಿನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ ಜೀವನ ಬದಲಾಗತ್ತೆ. ನೀವು ಅನ್ಕೊಂಡಂಗೆ ಎಲ್ಲಾ ಕೆಲಸಗಳು ಸರಳವಾಗಿ ಸುಗಮವಾಗಿ ಆಗ್ತಾ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಒಂದೇ ಸಲ ಮಿರಾಕಲ್ ಆಗೋದಿಲ್ಲ, ಹಂತ ಹಂತವಾಗಿ ನೀವು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀರೋ ಹಾಗೆ. ಈಗ ನಿಮ್ಗೆ ಇದು ಹೇಗ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಕತೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಬಾಬಾರವರ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ. ನನ್ನ ಪ್ರೀತಿಯ ಭಕ್ತರೇ, ನೀನು ಸೋಮಾರಿತನಕ್ಕೆ ಶರಣಾದಾಗ ಅಥವಾ ಕೆಲಸವನ್ನು ನಾಳೆಗೆ ಮುಂದೂಡಿದಾಗ ಅದು ಕೇವಲ ಸಮಯದ ವ್ಯಯವಲ್ಲ, ಅದು ನಿನ್ನೊಳಗೆ ಮನೆ ಮಾಡಿರುವ ಸೂಕ್ಷ್ಮ ಅಹಂಕಾರದ ಸಂಕೇತ. ಬಾಬಾರವರ ಈ ಮಾತುಗಳನ್ನು ಗಮನವಿಟ್ಟು ಕೇಳು. ಮೊದಲನೆಯದು, ನಾಳೆಯ ಮೇಲಿನ ಹಕ್ಕು ನಿನ್ನದಲ್ಲ, ಸಮಯ ಮತ್ತು ಶರಣಾಗತಿ. ನಾನು ನಾಳೆ ಮಾಡುತ್ತೇನೆ ಎಂದು ನೀನು ಹೇಳಿದಾಗ ನಾಳೆ ಎಂಬುದು ನಿನ್ನ ಕೈಯಲ್ಲಿದೆ ಎಂದು ನೀನು ಅಹಂಕಾರದಿಂದ ನಂಬುತ್ತೀಯ. ಆದರೆ ನೆನಪಿಡು, ಮುಂದಿನ ಕ್ಷಣದ ಉಸಿರು ನಿನ್ನದೋ ಅಥವಾ ನನ್ನದೋ ಎಂಬುದು ಯಾರಿಗೂ ತಿಳಿದಿಲ್ಲ. ಸಮಯ ನನ್ನ ಅಧೀನದಲ್ಲಿದೆ ಎಂದು ಭಾವಿಸುವುದು ಅಹಂಕಾರದ ಪರಮಾವಧಿ. ಇಂದು ನಿನಗೆ ಸಿಕ್ಕಿರುವ ಸಮಯ ನನ್ನ ಆಶೀರ್ವಾದ. ಆ ಆಶೀರ್ವಾದವನ್ನು ಗೌರವಿಸಿ ಇಂದಿನ ಕೆಲಸವನ್ನು ಇಂದೇ ಮುಗಿಸುವುದೇ ನನಗೆ ನೀನು ನೀಡುವ ನಿಜವಾದ ಶರಣಾಗತಿ. ಎರಡನೆಯದು, ದೇಹ ಮತ್ತು ಬುದ್ಧಿ ದೇವರ ಪ್ರಸಾದ, ಅನುಗ್ರಹದ ಸದುಪಯೋಗ. ನಿನಗೆ ನೀಡಿರುವ ಈ ದೇಹ, ದೈಹಿಕ ಶಕ್ತಿ ಮತ್ತು ಆಲೋಚನಾ ಸಾಮರ್ಥ್ಯಗಳು ನಾನು ನಿನಗೆ ನೀಡಿದ ಪ್ರಸಾದ. ಸೋಮಾರಿತನದಿಂದ ಈ ಶಕ್ತಿಯನ್ನು ಬಳಸದೆ ವ್ಯರ್ಥ ಮಾಡುವುದು ಆ ಪ್ರಸಾದಕ್ಕೆ ನೀನು ತೋರುವ ಅಪಮಾನ. ನನ್ನ ಇಷ್ಟ ಬಂದಾಗ ನಾನು ಕೆಲಸ ಮಾಡುತ್ತೇನೆ ಎನ್ನುವ ಧೋರಣೆ ಬಿಡು. ನಿನ್ನ ಶಕ್ತಿಯನ್ನು ಲೋಕದ ಒಳಿತಿಗಾಗಿ ಮತ್ತು ನಿನ್ನ ಕರ್ತವ್ಯಕ್ಕಾಗಿ ಬಳಸು.
ಮೂರನೆಯದು, ನಾನೇ ಕರ್ತೃ ಎಂಬ ಭ್ರಮೆಯನ್ನು ಬಿಡು. ನಾನು ಯಾವಾಗ ಬೇಕಾದರೂ ಈ ಕೆಲಸವನ್ನು ಮುಗಿಸಬಲ್ಲೆ ಎಂಬ ಅತಿಯಾದ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗಬಾರದು. ನೀನು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ದೈವಿಕ ಸಂಕಲ್ಪವಿರುತ್ತದೆ. ಈ ಕ್ಷಣದಲ್ಲಿ ಲಭಿಸಿರುವ ಅವಕಾಶವನ್ನು ಕಳೆದುಕೊಂಡರೆ ಅದು ಮತ್ತೆಂದು ಮರಳಿಬಾರದು. ಕೆಲಸವನ್ನು ಮುಂದೂಡುವುದು ಎಂದರೆ ದೈವಿಕ ಅವಕಾಶಗಳನ್ನು ನಿರಾಕರಿಸಿದಂತೆ. ನಾಲ್ಕನೆಯದು, ಪ್ರಕೃತಿಯ ಲಯದಲ್ಲಿ ಬದುಕು. ಇರುವೆಗಳ ಪಾಠ. ಸೃಷ್ಟಿಯಲ್ಲಿ ಯಾವುದು ಸೋಮಾರಿಯಾಗಿಲ್ಲ. ಸೂರ್ಯ ಸಮಯಕ್ಕೆ ಸರಿಯಾಗಿ ಉದಯಿಸುತ್ತಾನೆ. ಇರುವೆಗಳು ವಿಶ್ರಮಿಸದೆ ಆಹಾರ ಸಂಗ್ರಹಿಸುತ್ತವೆ. ಪ್ರಕೃತಿಯೇ ಒಂದು ದೊಡ್ಡ ಪಾಠಶಾಲೆ. ಇರುವೆಗಳಂತೆ ಶಿಸ್ತಿನಿಂದ ಇರು. ಯಾರೋ ಬಂದು ನಿನಗೆ ಆಜ್ಞೆ ಮಾಡುವವರೆಗೆ ಕಾಯಬೇಡ. ನಿನ್ನ ಜವಾಬ್ದಾರಿಯನ್ನು ನೀನೇ ಅರಿತು ಮುನ್ನಡೆ. ಐದನೆಯದು, ಕೃತಜ್ಞತೆಯೇ ಮದ್ದು. ಸೋಮಾರಿತನವನ್ನು ಓಡಿಸಲು ಕೃತಜ್ಞತೆ ಎಂಬ ಮದ್ದನ್ನು ಬಳಸು. ದೇವರೇ ದೊಡ್ಡವನು ಎಂದು ಸ್ಮರಿಸುತ್ತಾ ಇಂದು ನಿನಗೆ ಸಿಕ್ಕಿರುವ 24 ಗಂಟೆಗಳಿಗಾಗಿ ಕೃತಜ್ಞನಾಗಿರು. ಆ ಸಮಯವನ್ನು 3 ಭಾಗಗಳಾಗಿ ಪ್ರೀತಿಸು. ದೈವಿಕ ಸ್ಮರಣೆ. ನನ್ನನ್ನು ಮತ್ತು ನಿನ್ನ ಆತ್ಮವನ್ನು ಅರಿಯಲು ಸಮಯ ಮೀಸಲಿಡು. ಕುಟುಂಬ. ನಿನ್ನನ್ನು ನಂಬಿರುವವರ ಸೇವೆ ಮಾಡು. ಪರಿಶ್ರಮ. ನಿನ್ನ ವೃತ್ತಿ ಅಥವಾ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಕೋ. ಮಕ್ಕಳೇ, ನಾಳೆ ಎಂಬುದು ಮೃಗಜಲ. ಇಂದು ನಿನ್ನ ಕೈಯಲ್ಲಿದೆ. ಅಹಂಕಾರವನ್ನು ತ್ಯಜಿಸು. ವಿನಯದಿಂದ ಕರ್ತವ್ಯ ಮಾಡು. ಶ್ರದ್ಧಾ ಮತ್ತು ಸಬೂರಿ ಅಂದರೆ ನಂಬಿಕೆ ಮತ್ತು ತಾಳ್ಮೆ ನಿನ್ನ ಕೆಲಸದಲ್ಲಿರಲಿ. ಕಠಿಣ ಪರಿಶ್ರಮ ಪಡುವವನ ಜೊತೆಗೆ ನಾನಿದ್ದೇನೆ. ಶ್ರಮಕ್ಕೆ ತಕ್ಕನಾದ ಫಲ ಖಂಡಿತವಾಗಿಯೂ ದೊರಕಿಸಿಕೊಡುತ್ತೇನೆ. ಸ್ನೇಹಿತರೆ, ಸಾಯಿಬಾಬಾರವರ ಸಂದೇಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೇನೆ ನೀವು ಆ ಸಂದೇಶದಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯ ಉದ್ದೇಶನ ನೀವು ಅರ್ಥ ಮಾಡಿಕೊಂಡು ಅದನ್ನ ನೀವು ಅಳವಡಿಸ್ಕೊಂಡು ನಿಮ್ಮ ಜೀವನನ ನೀವು ಅದ್ಭುತವಾಗಿ ಮಾರ್ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತಾ, ಇವಾಗ ಸಾಯಿಬಾಬಾರವರ ಒಂದು ಅದ್ಭುತವಾದ ಕಥೆಯ ರೂಪದಲ್ಲಿ ಇರ್ತಕ್ಕಂತಹ ಸಂದೇಶ ಏನು, ಪವಾಡದ ರೂಪದಲ್ಲಿ ಇರ್ತಕ್ಕಂತಹ ಸಂದೇಶ ಏನು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇವಾಗ ನಾವು ಕಥೆಯ ಮೂಲಕ ಹೇಗೆ ನಾವು ನಮ್ಮ ಪ್ರೋಕ್ಯಾಸ್ಟಿನೇಷನ್ ಅಥವಾ ಆಲಸ್ಯತನ, ಜಾಡೆತನದಿಂದ ಹೊರಗೆ ಬರೋದು, ಹೇಗೆ ನಮ್ಮ ಕೆಲಸ ಕಾರ್ಯಗಳನ್ನ ಸರಿಯಾದ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅದ್ಭುತವಾಗಿ ಬಾಬಾರವರು ಅವರ ಜೀವನದ ಅನುಭವದ ಮೂಲಕ ನಮ್ಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದಾರೆ. ಆ ಪವಾಡದ ಕಥೆನು ನಾವು ಕೇಳಿಸ್ಕೊಳ್ಳೋಣ. ಆದ್ರೆ ಒಂದು ಕಂಡೀಷನ್ ಏನು ಅಂತಂದ್ರೆ, ಪ್ರತಿಯೊಬ್ರು ಕರೆಕ್ಟ್ ಆಗಿ ಕಥೆನ ಕೇಳಿಸ್ಕೊಳ್ಳಿ. ನಾನು ಪ್ರಶ್ನೆನ ಕೇಳ್ತೀನಿ, ನೀವು ಪ್ರತಿಯೊಬ್ರು ಕಮೆಂಟ್ ಮಾಡಿ ಉತ್ತರನ ತಿಳಿಸ್ಬೇಕು. ಹಾಗಾದ್ರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಬನ್ನಿ ಕಥೆನ ಪ್ರಾರಂಭಿಸೋಣ. ಬಾಬಾ ಮತ್ತು ಭಕ್ತನ ನಾಳೆ ಎಂಬ ಭ್ರಮೆ. ಒಮ್ಮೆ ಶಿರಡಿಯಲ್ಲಿ ಬಾಬಾರವರನ್ನು ನೋಡಲು ದೂರದ ಊರಿನಿಂದ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದಿದ್ದನು. ಅವನಿಗೆ ಬಾಬಾರವರ ಮೇಲೆ ಅಪಾರ ಭಕ್ತಿ ಇತ್ತು. ಆದರೆ ಅವನಿಗೆ ಒಂದು ದೊಡ್ಡ ದೌರ್ಬಲ್ಯವಿತ್ತು. ಅದುವೇ ಸೋಮಾರಿತನ ಮತ್ತು ಕೆಲಸ ಮುಂದೂಡುವುದು. ಅವನು ಬಾಬಾರವರ ಮುಂದೆ ಬಂದು ನಮಸ್ಕರಿಸಿ ತನ್ನ ಕಷ್ಟಗಳನ್ನು ತೋಡಿಕೊಂಡನು. ಬಾಬಾ, ನಾನು ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತೇನೆ, ಆದರೆ ನನಗೆ ಯಶಸ್ಸು ಸಿಗುತ್ತಿಲ್ಲ. ನನ್ನ ಜೀವನದಲ್ಲಿ ಯಾವಾಗಲೂ ಒತ್ತಡ ಇರುತ್ತದೆ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಎಂದು ಬೇಡಿಕೊಂಡನು. ಬಾಬಾ ಅವನ ಕಣ್ಣುಗಳನ್ನೇ ನೋಡುತ್ತಾ ಮಂದಸ್ಮಿತರಾಗಿ ಕೇಳಿದರು, ಮಗನೇ, ನಿನ್ನ ವ್ಯಾಪಾರದಲ್ಲಿ ಇಂದಿನ ಕೆಲಸವನ್ನು ಇಂದೇ ಮುಗಿಸುತ್ತೀಯಾ? ಆ ವ್ಯಾಪಾರಿ ತಡಬಡಿಸುತ್ತಾ, ಇಲ್ಲ ಬಾಬಾ, ಕೆಲವು ಕೆಲಸಗಳನ್ನು ನಾನು ನಾಳೆಗೆ ಮುಂದೂಡುತ್ತೇನೆ. ಆದರೆ ನಾನು ತುಂಬಾ ಬುದ್ಧಿವಂತ. ನಾಳೆ ಅವುಗಳನ್ನು ಖಂಡಿತ ಮುಗಿಸುತ್ತೇನೆ ಎಂಬ ನಂಬಿಕೆ ನನಗಿದೆ ಎಂದನು. ಅವನ ಮಾತಿನಲ್ಲಿ ಅಹಂಕಾರ ಮತ್ತು ನಾಳೆ ಎಂಬ ಭ್ರಮೆ ಸ್ಪಷ್ಟವಾಗಿತ್ತು. ಬಾಬಾ ಅವನಿಗೆ ಪಾಠ ಕಲಿಸಲು ನಿರ್ಧರಿಸಿದರು. ಬಾಬಾ ಅವನಿಗೆ ಒಂದು ಸಣ್ಣ ಖಾಲಿ ಮಣ್ಣಿನ ಮಡಕೆಯನ್ನು ನೀಡಿ ಹೇಳಿದರು, ಮಗನೇ, ಈ ಮಡಕೆಯನ್ನು ತೆಗೆದುಕೊಂಡು ಹೋಗು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀನು ಅಂದು ಮಾಡಬೇಕಾದ ಅತ್ಯಂತ ಪ್ರಮುಖವಾದ ಕೆಲಸವನ್ನು ಈ ಮಡಕೆಯೊಳಗೆ ಒಂದು ಸಣ್ಣ ಕಲ್ಲಿನ ರೂಪದಲ್ಲಿ ಹಾಕು. ಸಂಜೆ ಆ ಕೆಲಸ ಮುಗಿದ ತಕ್ಷಣ ಆ ಕಲ್ಲನ್ನು ಹೊರಗೆ ತೆಗಿ. ಒಂದು ವೇಳೆ ಕೆಲಸ ಮುಗಿಯದಿದ್ದರೆ ಆ ಕಲ್ಲು ಮಡಕೆಯಲ್ಲೇ ಇರಲಿ ಎಂದು 1 ವಾರದ ನಂತರ ಮಡಕೆಯನ್ನು ನನ್ನ ಬಳಿ ತೆಗೆದುಕೊಂಡು ಬಾ ಎಂದರು ಬಾಬಾ. ವ್ಯಾಪಾರಿಗೆ ಇದು ತುಂಬಾ ಸುಲಭದ ಕೆಲಸ ಎಂದು ಅನ್ನಿಸಿತು. ಅವನು ಮಡಕೆಯನ್ನು ತೆಗೆದುಕೊಂಡು ಮನೆಗೆ ಹೋದನು. ಮೊದಲ ದಿನ ಅವನು ಬೆಳಗ್ಗೆ ಎದ್ದು ಇಂದು ಪ್ರಮುಖ ಗ್ರಾಹಕನನ್ನು ಭೇಟಿಯಾಗಬೇಕು ಎಂದು ಆಲೋಚಿಸಿ ಒಂದು ಕಲ್ಲನ್ನು ಮಡಕೆಗೆ ಹಾಕಿದನು. ಆದರೆ ಸಂಜೆ ಸ್ನೇಹಿತರ ಜೊತೆ ಕಾಲ ಕಳೆದು ಗ್ರಾಹಕನನ್ನು ಭೇಟಿಯಾಗುವುದನ್ನು ನಾಳೆಗೆ ಮುಂದೂಡಿದನು. ಕಲ್ಲು ಮಡಕೆಯಲ್ಲೇ ಉಳಿಯಿತು. 2ನೇ ದಿನ ನಿನ್ನೆಯ ಗ್ರಾಹಕನನ್ನು ಮತ್ತು ಇಂದಿನ ಹಳೆಯ ಬಾಕಿಯನ್ನು ವಸೂಲಿ ಮಾಡಬೇಕು ಎಂದು 2 ಕಲ್ಲುಗಳನ್ನು ಹಾಕಿದನು. ಆದರೆ ಅವನ ಸೋಮಾರಿತನ ಮತ್ತೆ ಆವರಿಸಿತು. ನಾಳೆ ಮಾಡೋಣ ಎಂದುಕೊಂಡು ಕೆಲಸ ಮುಂದೂಡಿದನು. ಮಡಕೆಯಲ್ಲಿ ಈಗ 3 ಕಲ್ಲುಗಳಾದವು. 3ನೇ ದಿನ, 4ನೇ ದಿನ, ಹೀಗೆ ಪ್ರತಿದಿನವೂ ಅವನು ಹೊಸ ಕೆಲಸಗಳನ್ನು
ಸೇರಿಸುತ್ತಿದ್ದೆನು, ಆದರೆ ಹಳೆಯ ಕೆಲಸಗಳನ್ನು ಮುಗಿಸುತ್ತಿರಲಿಲ್ಲ. ನಾನು ಯಾವಾಗ ಬೇಕಾದರೂ ಮಾಡಬಲ್ಲೆ ಎಂಬ ಅಹಂಕಾರ ಅವನನ್ನು ಕೆಲಸ ಮಾಡದಂತೆ ತಡೆಯುತ್ತಿತ್ತು. ಒಂದು ವಾರ ಕಳೆಯುವಷ್ಟರಲ್ಲಿ ಆ ಸಣ್ಣ ಮಡಕೆ ಕಲ್ಲುಗಳಿಂದ ತುಂಬಿ ಹೋಯಿತು. ಅದು ತುಂಬಾ ಭಾರವಾಗಿತ್ತು. ಹೊಸ ಕಲ್ಲುಗಳನ್ನು ಹಾಕಲು ಜಾಗವೇ ಇರಲಿಲ್ಲ. ಈ ಭಾರದಿಂದ ಅವನಿಗೆ ಮಾನಸಿಕ ಒತ್ತಡ ಹೆಚ್ಚಾಯಿತು. ಒಂದು ವಾರದ ನಂತರ ಅವನು ಭಾರವಾದ ಮಡಕೆಯನ್ನು ಹಿಡಿದುಕೊಂಡು ಶಿರಡಿಗೆ ಮರಳಿದನು. ಬಾಬಾರವರ ಮುಂದೆ ಮಡಕೆಯನ್ನು ಇಟ್ಟು ಕಣ್ಣೀರು ಹಾಕುತ್ತಾ ಹೇಳಿದನು, ಬಾಬಾ, ನನಗೆ ಅರ್ಥವಾಯಿತು. ಈ ಮಡಕೆಯನ್ನು ನನ್ನ ಮನಸ್ಸಿನಂತೆಯೇ ಇದೆ. ನಾನು ಕೆಲಸಗಳನ್ನು ಮುಂದೂಡಿದಷ್ಟು ನನ್ನ ಜವಾಬ್ದಾರಿಗಳ ಭಾರ ಹೆಚ್ಚಾಗುತ್ತದೆ. ನನ್ನ ಸೋಮಾರಿತನ ಮತ್ತು ನಾನು ಯಾವಾಗ ಬೇಕಾದರೂ ಮಾಡಬಲ್ಲೆ ಎಂಬ ಅಹಂಕಾರವೇ ನನ್ನ ಕಷ್ಟಗಳಿಗೆ ಕಾರಣ. ಮಗನೇ, ನೆನಪಿಡು, ನಾಳೆ ಎಂಬುದು ಹಾಳು, ಇಂದು ಎಂಬುದು ದೇವರ ಪ್ರಸಾದ. ನಿನ್ನ ಶಕ್ತಿಯನ್ನು ಇಂದೇ ಬಳಸು. ಕೆಲಸವನ್ನು ಮುಂದೂಡುವುದು ಎಂದರೆ ನಿನ್ನ ಮೇಲಿರುವ ದೈವಿಕ ನಂಬಿಕೆಯನ್ನು ನೀನೇ ಕಳೆದುಕೊಂಡಂತೆ. ಶ್ರದ್ಧೆಯಿಂದ ಕರ್ತವ್ಯ ಮಾಡು, ಉಳಿದದ್ದನ್ನು ನನಗೆ ಬಿಡು. ಆ ವ್ಯಾಪಾರಿ ಅಂದಿನಿಂದ ಸೋಮಾರಿತನವನ್ನು ಬಿಟ್ಟು ಇಂದಿನ ಕೆಲಸ ಇಂದೇ ಎಂಬ ತತ್ವವನ್ನು ಪಾಲಿಸಿದನು. ಅವನ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ನೆಲೆಸಿತು. ಕಥೆಯ ಸಾರಾಂಶ: ಈ ಕಥೆಯು ನೀವು ಈವರೆಗೆ ಚರ್ಚಿಸಿದ ಎಲ್ಲಾ ಅಂಶಗಳನ್ನು, ಅಂದರೆ ಸೋಮಾರಿತನ ಒಂದು ಅಹಂಕಾರ, ನಾಳೆ ಎಂಬುದು ಒಂದು ಭ್ರಮೆ, ಶಕ್ತಿಯ ದುರುಪಯೋಗ ಮತ್ತು ಸೋಮಾರಿತನದಿಂದ ಆಗುವ ಮಾನಸಿಕ ಒತ್ತಡ ಸುಂದರವಾಗಿ ಮತ್ತು ಪ್ರಭಾವಶಾಲಿಯಾಗಿ ಬಾಬಾರವರು ನಮಗೆ ವಿವರಿಸಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಅದ್ಭುತವಾದ ಪವಾಡದ ಸಂದೇಶದ ಕಥೆಯೊಂದಿಗೆ ಕೊನೆಯದಾಗಿ ಸಾಯಿ ಭಕ್ತರೇ, ಒಂದು ಮಾತು ನೆನಪಿಡಿ. ನಾವು ಪ್ರತಿ ಬಾರಿ ಕೆಲಸವನ್ನು ನಾಳೆ ಎಂದು ಮುಂದೂಡಿದಾಗ ನಮಗೆ ಅರಿವಿಲ್ಲದೆಯೇ ನಾವು ಸಾಯಿಯ ಮುಂದೆ ನನಗೆ ನಿನ್ನ ಇಂದಿನ ಆಶೀರ್ವಾದ ಬೇಡ, ನಾಳೆ ನಾನೇ ಮಾಡಿಕೊಳ್ಳಬಲ್ಲೆ ಎಂಬ ಅಹಂಕಾರ ತೋರಿಸುತ್ತಿದೆ. ಆ ಮಡಕೆ ಕಲ್ಲುಗಳಿಂದ ತುಂಬಿ ಭಾರವಾದಂತೆ ನಮ್ಮ ಸೋಮಾರಿತನವು ನಮ್ಮ ಜೀವನದ ಯಶಸ್ಸಿನ ಹಾದಿಯನ್ನು ಭಾರವಾಗಿಸುತ್ತದೆ. ಬಾಬಾರವರ ಪಾದಗಳಿಗೆ ಶರಣಾಗಿ, ಬಾಬಾ, ಇಂದು ನೀನು ನೀಡಿದ ಈ ಸಮಯವನ್ನು ನಿನ್ನ ಸೇವೆಗಾಗಿ ಮತ್ತು ನನ್ನ ಕರ್ತವ್ಯಕ್ಕಾಗಿ ಬಳಸುವ ಶಕ್ತಿ ನೀಡು ಎಂದು ಪ್ರಾರ್ಥಿಸೋಣ. ಸೋಮಾರಿತನ ಬಿಡಿ, ಸಾಯಿಯ ಕೃಪೆಗೆ ಪಾತ್ರರಾಗಿ. ಸ್ನೇಹಿತರೆ, ಕಥೆನ ಎಲ್ಲರೂ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಆ ಕಥೆನಲ್ಲಿ ಇರ್ತಕ್ಕಂತಹ ಪಾಠನ ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಜೀವನನ ನೀವು ಸುಂದರ ಮಾಡ್ಕೊಳ್ಳಿ. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ ರೀತಿನೇ ಇವಾಗ ನಾನು ನಿಮಗೆ ಪ್ರಶ್ನೆನ ಕೇಳ್ತೀನಿ. ಪ್ರಶ್ನೆ ಏನು ಅಂತಂದ್ರೆ, ಯಾವ ಊರಿನಿಂದ ವ್ಯಾಪಾರಿ ಬಂದದ್ದು? ಶಿರ್ಡಿಯಿಂದನೋ ಅಥವಾ ದೂರದ ಊರಿನಿಂದನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾರು ಸರಿಯಾದ ಉತ್ತರನ ನೀವು ಕೊಡ್ತೀರೋ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ನ ಡೈರೆಕ್ಟ್ ಆಗಿ ನಿಮ್ ಕಮೆಂಟ್ ಕೆಳಗೇನೆ ಪಿನ್ ಮಾಡ್ತೀನಿ. ನೀವು ಆ ವಾಟ್ಸಪ್ ಗ್ರೂಪ್ ಲಿಂಕ್ ಮೂಲಕ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಅಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಏನೇ ಇರಲಿ ಬಾಬಾರವರ ಮೂಲಕ ನಾವು ನಿಮಗೆ ಉತ್ತರನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಾಬಾರವರ ಕೃಪೆಯಿಂದ, ಬಾಬಾರವರ ಆಶೀರ್ವಾದದಿಂದ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡ್ತೀರಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬಾಬಾರವರ ಮೂಲಕ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.